ಆಯ್ತು ಆಯ್ತು, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಲ್ಲ ಬಂಗಾರಿ, ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನಮ್ಮ ತಲಗಟ್ಪುರ ವಾರ್ಡಲ್ಲಿ ಒಂದು ಹಾವು ಬಂದಿದೆ ಅಂತ ಫೋನ್ ಮಾಡಿದ್ದಾರೆ. ಈಗ ಅದನ್ನು ರೆಸ್ಕ್ಯೂ ಮಾಡ್ಕೊಂಬರೋಣ ಬನ್ನಿ. ನಮ್ಮ ಬಂಗಾರಿ ಹಣ್ಣು ತಿಂತಾ ಇದ್ದಾಳೆ. ನೀನು ಹಣ್ಣು ತಿಂತಾ ಇರೋ, ನಾನು ಹೋಗಿ ಹಾವು ರೆಸ್ಕ್ಯೂ ಮಾಡ್ಕೊಂಬಂದ್ಬಿಡ್ತೀನಿ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಎಲ್ರಿಗೂ ನಮಸ್ಕಾರ. ನೋಡಿ, ಇಲ್ಲೊಂದು ಹಾವನ್ನ ರಕ್ಷಣೆ ಮಾಡೋಕ್ಕೆ ಬಂದಿದ್ದೀನಿ. ಹಾವು ಎಲ್ಲಿದೆ ಸರ್? ಎಲ್ಲಿ ಸೇರ್ಕೊಂಡಿದೆ ಹಾವು? ಇಲ್ಲಿ ಒಳಗಡೆ ಸೇರ್ಕೊಂಡಿದೆ. ಒಳಗಡೆ ಸೇರ್ಕೊಂಡಿದೆ. ಕಬ್ಬಣದ ಏಣಿ ಇದೆ. ಆ ಏಣಿನಲ್ಲಿ ಒಂದು ಹೋಲ್ ಇದೆ. ಆ ಹೋಲ್ ಒಳಗೆ ಸೇರ್ಕೊಂಡಿದೆ. ನೋಡಿ, ಕಬ್ಬಣದ ಏಣಿ ಇದೆಯಂತೆ, ಅದೊಂದು ಹೋಲ್ ಒಳಗೆ ಸೇರ್ಕೊಂಡ್ಬಿಟ್ಟಿದೆ. ನಮ್ಮ ವೆಂಕಟೇಶನ್ ನಮ್ಮ ರಾಘವೇಂದ್ರ ಲೇಔಟಲ್ಲಿ ಇರೋರು. ಸುಮಾರು ಸತಿ ರೆಸ್ಕ್ಯೂ ಮಾಡಬೇಕಾದ್ರೆ ಬರ್ತಾರೆ, ನಂಗೆ ಸಪೋರ್ಟ್ ಮಾಡ್ತಾರೆ. ಈಗ ಇವ್ರ ಮನೇಲಿ ಹಾವು ಬಂದಿರೋದು. ಸರ್, ಇವ್ರ ಗುಡ್ ನೇಮ್ ಪ್ಲೀಸ್? ನಮಸ್ಕಾರ, ಅವಿನಾಶ್ ಅಂತ. ಜೈ ಶ್ರೀರಾಮ್. ನಿಮ್ಮ ಪರಿಸರ ಎಲ್ಲ ನೋಡಿ ಇಷ್ಟ ಆಯಿತು ಸರ್. ಯಾಕೆಂದರೆ ಅವ್ರುಗಳಿರೋ ಜಾಗದಲ್ಲಿ ನಾವಿದ್ದೀವಿ, ಕರೆಕ್ಟ್ ಅಲ್ವ ಸರ್? ಅವುಗೆ ಮನುಷ್ಯ ಟಾರ್ಗೆಟ್ ಅಲ್ಲ, ಏನೋ ಆಹಾರ ಹುಡ್ಕೊಂಡು ಬರ್ತವೆ, ಆಹಾರ ಸಿಕ್ಕಿದ ತಕ್ಷಣ ಹೊಟ್ಟೋಗ್ಬಿಡ್ತವೆ. ಕೆಲವು ಜಾಗದಲ್ಲಿ ಸೇರ್ಕೊಂಡ್ರೆ ಈಚೆ ಬರೋಕ್ಕಾಗಲ್ಲ, ಭಯ, ಅದಕ್ಕೆ ಅಲ್ಲಿ ಸೇರ್ಕೊಂಡ್ಬಿಡ್ತದೆ. ಈಗ ಅಂಥದ್ದನ್ನ ನಾವು ಸ್ವಲ್ಪ ಕ್ಲೀನಾಗಿ ಈಚೆ ತೆಗೆದು ಸುರಕ್ಷಿತವಾದ ಜಾಗಕ್ಕೆ ಬಿಡುವಂಥ ಕೆಲಸ ಮಾಡಬೇಕು. ಬನ್ನಿ ನೋಡೋಣ. ಜೈ ಶ್ರೀರಾಮ್. ಈಗ ಹೋಗ್ಬೇಕಾ ದಾರಿ? ಹೌದು ಸರ್. ಇದೇ ಏನಿಲ್ಲ? ಹೌದು. ಇಲ್ಲೇನಾ? ಅಲ್ಲಿ ಸರ್, ಆ ತೂತಲ್ಲಿ ಹೋಗಿ ಸೇರ್ಕೊಂಡಿದೆ. ಇದು ತಲ್ಲ ಸರ್? ಹೌದು ಸರ್, ಹೌದು. ಅಲ್ಲೇ ಇದೆ. ವೆಂಕಟೇಶ್ ಅವರೇ, ಹಾಪ ನೋಡಿ ಬಾಸ್ ಎಲ್ಲಿ ಬಂದು ಸೇರ್ಕೊಂಡಿದ್ರು, ಬನ್ನಿ ಮುಂದೆ. ಇದೆ ಒಳಗಡೆ, ಇಲ್ಲೇ ಇದೆ. ಜೈ ಶ್ರೀರಾಮ್. ಆರಾಮಾದೇವಿ. ಸ್ವಲ್ಪ ನೀರು ಬಿಟ್ರೆ ರವಿ ಪೈಪಲ್ಲಿ ಹೊರಗೆ ಬರ್ತಾನೆ. ನೀರೇನು ಬೇಡ. ಅಲ್ಲ, ಬೆಳಗ್ಗೆಯಿಂದ ನಾನು ಸುಮಾರು ಒಂದು 2.5 ಅವರ್ ಆಟ ಆಡಿಸಿದ್ದು. ಹೌದು. ಒಳಗೆ ಈಚೆ ಬರಲ್ಲ. ಹೌದು. ಬಾರ ಬಂಗಾರಿ, ಒಳಗೆ ನಿಧಾನಕ್ಕೆ ಸೇರ್ತಾ ಇದೆ. ಹೌದಾ? ಆಯ್ತು ಆಯ್ತು, ಜೈ ಶ್ರೀರಾಮ್. ಜೈ ಶ್ರೀರಾಮ್. ಅಲ್ಲ ಬಂಗಾರಿ, ನೋಡಿ ಸರ್, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕಾಣಿಸ್ತಾ ಇದೆಯಾ? ಕಾಣಿಸ್ತಾ ಇದೆ. ತಲೆ ಆ ಕಡೆ ರಾಕೆಟ್ ಆಡ್ದಂಗೆ ಆರುತ್ತೆ, ಇಲ್ಲಿಂದ ಇಲ್ಲಿಗೆ, ಅಲ್ಲಿಂದ ಅಲ್ಲಿಗೆ, ಮರದಿಂದ ಮರಕ್ಕೆ. ನೋಡ್ತಾ ಇದ್ದಾರೆ, ನಿಮ್ಮನ್ನೇ ನೋಡ್ತಾ ಇದ್ದಾರೆ ನೋಡಿ. ಇದ್ದೇ ಮನೇಲಿ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಅದಕ್ಕೆ ಬೇಜಾರ. ಜೈ ಶ್ರೀರಾಮ್. ತುಂಬ ಖುಷಿ ಆಯ್ತು. ಬಾಮ್ಮ ಸಾಮ್ ಪಡ್ಕಾಳ ಏನು ಪಡ್ಕಾಳ ಜಾತಾವ್ ಲೇಕೆ ಜಾತಾವ್. ಅಭಿ ಚಾಯಿ ಏನು ಹೇಳಿ? ಇದಾಗದಕ್ಕ ಒಂದು ಸೆಕೆಂಡ್ ಮೇಡಮ್. ಇವರು ನಮ್ಮ ರವಿಕುಮಾರ್ ಅಂಥೇಳಿ, ಇವರು ಹಸುಗಳು ಮತ್ತು ಪ್ರಾಣಿ ಪಕ್ಷಿ ಮತ್ತು ಹಾವುಗಳು ಎಲ್ಲ ಸೇವ್ ಮಾಡಿಬಿಟ್ಟು ಕಾಡಿಗೆ ಬಿಡ್ತಾರೆ. ಮತ್ತು ತುಂಬ ಸಮಾಜ ಸೇವಕರು, ನಮ್ಮ BJPಯ ಕಾರ್ಯಕರ್ತರು, ಮತ್ತು ಎಲ್ಲ ಥರದ್ದು ಯಾವಾಗಲೇ ಕರೆದ್ರೂ ಕೂಡ ಅವರು ಬರ್ತಾರೆ, ನಮಗೆ ಸ್ಪಂದಿಸ್ತಾರೆ. ಆದ್ದರಿಂದ ನಮಗೆ ಚಿರಪರಿಚಿತರು. ನನಗೆ ಒಂದು 10-11 ವರ್ಷದಿಂದ ಇವರು ಪರಿಚಯ. ಆದ್ದರಿಂದ ಇವರು ನನಗೆ 24 ಅವರ್ಸು ನನಗೆ ಸೇವೆ ಕೊಡೋಕ್ಕೆ ಬರ್ತಾರೆ. ಅವರು ನಾನು ಯಾವಾಗಲೇ ಫೋನ್ ಮಾಡಿರೋ ಅವರು ಫೋನ್ ಮಾಡ್ತಾರೆ, ನಾನು ಬರ್ತೇನೆ ಅವ್ರ ಜೊತೆಗೆ. ನಾನು ಒಂದು 2-3 ಕ್ಯಾಚರ್ಗೆ ಇವ್ರ ಜೊತೆ ಹೋಗಿದ್ದೀನಿ. ಆದ್ದರಿಂದ ಯಾವುದೂ ಅವರು ದುಡ್ಡಿನ ಅಪೇಕ್ಷೆ ಇಲ್ಲ. ಅವರು ಸ್ವಂತ ಖರ್ಚಿನಲ್ಲಿ ಮಾಡುವಂಥ ಕೆಲಸಕ್ಕೆ ನಮ್ಮವರೆಲ್ಲ ನಾವು ಸಪೋರ್ಟ್ ಮಾಡಬೇಕು ಅಂತೇಳಿ ಅವರಿಗೆ ಕೇಳ್ಕೊಳ್ತೇನೆ. ಹಾಗೆಯೇ ಈ ಸಲ ಒಂದು ನಮ್ಮ ಬೆಂಗಳೂರು, ಗ್ರೇಟರ್ ಬೆಂಗಳೂರಿನಲ್ಲಿ ಅವರ ಮನೆಯವರಿಗೆ ಒಂದು ತಲಗಟ್ಪುರ ವಾರ್ಡಿಂದ ಅವರಿಗೆ ಟಿಕೆಟ್ ಸಿಕ್ಕಿದೆ. ಅದರಿಂದ ಅವರಿಗೊಂದು ವೋಟ್ ಕೊಟ್ಬಿಟ್ಟು ಈ ಸಮಾಜ ಸೇವಕರಿಗೆ
ನಾವು ಅವರಿಗೊಂದು ಸಪೋರ್ಟ್ ಮಾಡೋಣ ಅಂಥೇಳಿ ನಮ್ಮ ಜನಗಳಿಂದ ಕಳಕಳಿಯ ಪ್ರಾರ್ಥನೆಯನ್ನು ಮಾಡ್ತಾ, ಅವ್ರು ಯಾವುದೂ ಥರ ದುಡ್ಡಿನ ಅಪೇಕ್ಷೆ ಇಲ್ಲ, ಒಂದು ಒಳ್ಳೆ ಕೆಲಸ ಮಾಡ್ತಾರೆ. ಆ ಒಳ್ಳೆ ಕೆಲಸಕ್ಕೆ ನಮ್ಮದು ಒಂದು ತನು ಮನ ಧನ ಏನೂ ಬೇಡ, ಒಂದು ಅವರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತೇಳಿ ಪರಮಾತ್ಮನಲ್ಲಿ ಶ್ರೀಕೃಷ್ಣನಲ್ಲೇ ನಾನು ಬೇಡ್ತೇನೆ. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಮೇಡಮ್ ನಮಸ್ತೆ. ನೀವು ಈಗ ಹಾವು ರಕ್ಷಣೆ ಮಾಡಿದ ಖುಷಿ ಆಯಿತು. ನೀವು ಕೂಡ ಪ್ರಾಣಿಗಳು ತುಂಬ ಇಷ್ಟಪಡ್ತೀರಿ ಅಂತ ನಂಗೆ ಗೊತ್ತಾಯಿತು. ಈಗ ನೀವು ಎಷ್ಟು ಅಮೌಂಟು ಅಂತ ಕೇಳಿದ್ರಿ. ನೋಡಿ, ನಾನು ಇದೆಲ್ಲ ಉಚಿತವಾಗಿ ಮಾಡ್ತಾ ಇರೋ ಸಮಾಜ ಸೇವೆ. ನೀವು ನಮಗೇನಾದರೂ ಕೊಡಬೇಕು ಅಂತ ಹೇಳಿದ್ರೆ ಮುಂದೆ ಬರ್ತಕ್ಕಂಥ ಗ್ರೇಟರ್ ಬೆಂಗಳೂರು ಚುನಾವಣೆಗೆ ನಮಗೊಂದು ಅವಕಾಶ ಕೊಡಿ. ಯಾಕೆಂದರೆ ನಮ್ಮ ಮಿಸ್ಸಸ್ ಈ ಸತಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ನಾನು ಮೂಲ BJP ಕಾರ್ಯಕರ್ತ, ಪಕ್ಷದಿಂದ ನಾನು ಕೇಳ್ತಾ ಇದ್ದೀನಿ. ನೋಡಲ್ಲ 100% ಕಂಟೆಸ್ಟ್ ಮಾಡ್ತೀವಿ. ನಿಮ್ಮೆಲ್ಲರ ಆಶೀರ್ವಾದ ಪ್ರೋತ್ಸಾಹ ಇತ್ತು ಅಂತ ಹೇಳಿದ್ರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡ್ಬೋದು. ಜೈ ಶ್ರೀರಾಮ್. ಜೈ ಶ್ರೀರಾಮ್.